ಏನಂದ್ರೆ ಮಾತು ಹೇಳೋದು ಬಾರಿ ಚಂದ ನೋಡ್ಲಿತ್ತಿ ಬಿಡು ಹೆಂಗಸ್ರು ಮುಂದಂಗ ಹೋಗ್ಲಿ ಬಿಡ್ರಿ ಆದ್ರ ಆ ವಿಚಾರ ನಿಮ್ಗೆ ಹೆಂಗ್ ಹೇಳ್ಬೇಕು ಅಂತ ನನಗ ಚಿಂತೆ ಆಗೈತಿ ಆದ್ರೂ ಗಟ್ಟೆ ಮನಸ್ಸು ಮಾಡಿ ನಿಮ್ಮ ಮುಂದೆ ಹೇಳೇ ಬಿಡ್ತೀನಿ ನಾನು ಹೇಳು ಗೊತ್ತಾ ಚೇರ್ಮನ್ ಹಾಯ್ ಯಾತೋ ಯಾ ಹಾಯ್ ಹಂಗಲ್ರಿ ಏನಾರ ಒಂದು ವೇಳೆ ನೀವೇನಾರ ನನ್ನ ಮದ್ವೆ ಆದ್ರಿ ಅಂತ ಇಟ್ಕೊಳ್ರಿ ಮದುವೆ ಆಗಿ ಸ್ವಲ್ಪ ದಿನಕ್ಕ ನೀವು ಗೊತ್ತಂದ್ರ ಅವಾಗ ನನಗತ್ತೆ ಹೆಂಗ ಅಲ್ಲ ನಿನ್ ಕೊಡ್ದಂಗ ನಿನ್ ಬಿಟ್ಟು ನಾನು ಸಾಯ್ತೀನಿ ನಾನು ಇಲ್ಲೇನ ನಾವಿಬ್ರು ಕೂತ್ಕೊಂಡು ತಿಂದ್ರೆ ಮದುವೆ ಅಷ್ಟು ದುಡ್ಡು ಬೆಳ್ಳಿ ಬಂಗಾರ ನಿನಗೆ ಏನು ಬೇಕಲ್ಲ ಎಲ್ಲ ಕೊಟ್ಟ ಸಾಯ್ತಾನೆ ಅಲ್ಲ ನನಗೆ ಇಷ್ಟು ಬೇಗ ಸಾಯಿ ಅಂತೀವಿ ನೀನು ನನಗೆ 5 ಲಕ್ಷ ಎಲ್ಲಿ ಬೇಕಾದಲ್ಲಿ ಎದ್ದುಕೊಂಡು ಜೀವ ಸೊಡ್ಡಿ ನೋಡೋನು ಎದಕ್ಕೆ ಪಡ್ಕೊಂಡಿ ಹೊಡ್ಕೊಂತಿ ನಿಧಾನ ಕೊಡ್ಕ ಬೀಳಬಾರ್ದು ಜಾಗದಾಗ ಬಿದ್ದಂದ್ರ ಗೋವಿಂದ ಏನ ಮತ್ತೆ ಇನ್ನೊಬ್ಬರು ನೋಡ್ಕೊಂತ ಅಡ್ಡಾಡ್ಬೇಕಾಗ್ತೈತೋ ಈಗ ಶಕ್ತಿ ನಿನ್ನಲ್ಲಿಲ್ಲ ಯಾಕಿಲ್ಲ ನನಗೂ ಐತಿ ತೋರಿಸ್ಲೇನ ಮಾಮ ನೋಡೋಣ ಮಾಮ ಅನ್ಬೇಕ ನೋಡೋಣ ಮೇವೆ ಮೇವೆ ಅಷ್ಟೇನೆ ಬರ್ರಿ ಒಳಗ ಅಲ್ಲ ನೀವು ತೋರ್ಸೋದೇನೋ ಬೇಡ ನಿಮ್ಮನ್ನ ನೋಡಿದ್ರ ಗೊತ್ತಾಗತ್ತ ನಮಗ ನಿಮಗ ಇನ್ನೂ ವಯಸ್ಸಾಗಿಲ್ಲ ಗೆರೆಗಳಿಗೆ ಎದ್ದು ಕಾಣಕತ್ತವು ನೀವೇನೋ ಬಂಗಾರ ಬೆಳ್ಳಿ ಎಲ್ಲದೂ ತರ್ತೀನಿ ಅಂತೀರಲ್ಲ ಬರೀ ಬಾಯಿ ಮಾತಾಟ ಇದ್ರದ್ದು ಕೆಲಸ ಏನೂ ಆಗಂಗಿಲ್ಲ ಬರೀ ಒಣ ಮಾತ ಬರೀ ಒಣ ಮಾತ್ರ ಮನುಷ್ಯ ಅಲ್ಲ ಈ ಕುಲಕರ್ಣಿ ಬಂಗಾರ ಮಾಡ್ಸಾರ ಮಾಡಿಸಿ ನಿನ್ ಕೊರ ತುಂಬ ಹಾಕಿ ನಿನ್ನ ಅಂದ ಈ ಚಂದ ನೋಡಿ ಆನಂದ ಪಡ್ತೀನೋ ಜೀವನ ನಡೆಸಂಗಿಲ್ಲ ನೀವು ಹಂಗೆಲ್ಲ ನುಲಿಬೇಡ್ರಿ ನೀವು ಹಂಗೆಲ್ಲ ನುಗ್ಗಿದ್ರು ನಮಗೂ ಹೆಂಗೆಂಗು ಈ ಮಾತು ಸರ ಹೇಳಕತ್ತೀರಿ ನಾನು ನಿಮ್ಮ ಮಾತು ನಿಜನ ಆಗಿದ್ರ ಮತ್ತ ಒಂದ್ 2 ತೊಲಿ ಚೈನ್ ಆಯ್ತಲ್ಲ ತಂದು ಕೊಡ್ರಿ ಮತ್ತೆ ನೋಡೋಣ 2 ತೊಲಿ ಯಾಕ ಮತ್ತೊಂದ್ 2 ತೊಲ ಜಾಸ್ತಿ ಆಗಿದ್ ಮಾಡಿ ಹಾಕ್ತೀನಿ ಹೇಳು ನನ್ ಮರ್ಯಾಕ್ ಹೋಗ್ಬೇಡ ಅಂದೆ ಏ ಇಲ್ಲಪ್ಪ ನಿನ್ನ ಕಂಡ್ರ ನನಗೆ ಮೈಕ್ ಯಾಕೆ ಶಕ್ತಿ ಅರ್ಧಂಬರ್ಧ ಶಕ್ತಿನ ಅದು ಆ ದೇವಲೋಕದ ಅಕ್ಷರೆಯನ್ನೇ ನಾಚುವಂತ ನಿನ್ನ ದೇಹ ಏನ ಹಿತ್ಲಿ ಹೊಯ್ದಂದ ಬರೀ ಮಾತಾಡ್ತಾವಲ್ಲ ನೀವೇನಾರ ನಿಜ ಆಗಿದ್ರ ಪ್ರೀತಿ ಮಾಡೋದು 1-2 ಚೈನ್ ತಗೊಂಬರ್ರಿ 2-3 ತೊಲಿದು ನೋಡೋಣ ಅವಾಗಾರ ನೋಡಂತೀವಿ ಬರೀ ಬಾಯಿ ಮಾತಿಗೆ ಮಣ್ಣಾಗ ಎಣ್ಣಲ್ಲ ನಾನು ಫಸ್ಟ್ ಬಂಗಾರ ಒಡವಿ ಎಲ್ಲ ತಂದು ಕೊಡ್ರಿ ಆಮೇಲೆ ಮುಂದಿನ ನಾಳೆ ಯಾಕೆ ತಗಡಿ ಚಂಚಗಾರ ಅಂತ ಈ 10 ತೊಲಿ ಉಂಗ್ರನ ಹಿಡ್ಕೊ ತಡಿ ನನಗದು ಬೇಡ ಡೇಂಜರ್ ಮಾರ್ಕ್ ಐತದ ರೆಡ್ ಐತದ ರೆಡ್ ಅಂದ್ರ ಮೊದ್ಲ ನಮ್ಗೆ ಆಗಂಗಿಲ್ಲ ಅದಾವ ಬಾರಿಸ್ತೀರೇನ್ರಿ ಬಾರ್ಸಂಗ ಬರ್ತಾವ್ರಿ ಬಾರಿಸ್ಬೇಕ ಬೇಡ ಟೈಮ್ ಇಲ್ಲ ಚಂಚಗಾರ ಅಂತ 2 ತೊಲಿ ಉಂಗ್ರ ಇಟ್ಕ ಹಾಕ್ರಿ ಜಲ್ದಿ ಮತ್ತೈತಲ್ಲ ನೀನು ಚಿಂತರು ಕಳ್ಳಿಂದು ತೊಂದೋದು ಎಲ್ಲ ತಗೊಂಡು ಕೊಡ್ತಾನೆ ಆದ್ರ ನನ್ನನ್ನು ಮರ್ಯಾಕ್ ಹೋಗ್ಬೇಡ ನಾನು ಮರೆಯಂಗಿಲ್ಲ ಮೊದ್ಲು ಹಾಕು ಕೊಡ ನೀನು ಕೈ ಕೊಡ ಮೆಲ್ಲ ಹಾಕು
ಹೆಂಗ ಹಾಕ್ಬೇಕಪ್ಪ ನೀವು ನಮಗೆ ಸುಮ್ಮ ಹಂಗ ಹಾಕೋದು ಅಷ್ಟೇ ಒಂದು ಕೆಲಸ ಹ್ಮ್ ಹಾಕ ನೋಡೋಣ ಹಾಕ ನೋಡೋಣ ಕೊಟ್ಟಿದ್ದು ಖುಷಿ ಒಳಗ ಓಡಿ ಒಂದು ಶಾವ್ಗ್ಯಾಗ ಮಜ್ಜಿಗಿನ ಹಿಂದಿತ್ತಂದ್ರ ಕಾಯನ್ನು ತಿಂಡಿತ್ತೆ ಅಂದ್ರ ಕಾಯನ್ನು ಒಲ್ಲೆಪ್ಪ ಕಾಯನ್ನು ನಿಮ್ಮ ಅವನ ಕಾಗಿ ನಿಮ್ಮ ಎಲ್ಲೈತಿ ಇಲ್ಲ ಐತಿ ಬಾ ಎಲ್ಲಿ ಬರೀ ಪುಕ್ಷಟ ಮಾಡ್ಸೋದಿದು ನೀನು ನೀನು ನಾನು ಕೊಡ್ಬೇಕಾ ನೀನು? ಒಂದ ಯಾರು ಎಷ್ಟು ಅಯ್ಯೋ 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 ಬಾರ್ಸ್ಕೊಂತ ಹೊಂಟಿ ಬರ್ರಿ ಅಲ್ಲ ಹೇ ನೀನು ಹಾ ನತ್ತು ತರ್ಬೇಕು ಹಾಂ ಹಾ
ಇನ್ನೊಂದ್ ಸ್ವಲ್ಪ ಎತ್ತು. ಎತ್ತೀನಿ ಅಲ್ರಿ ಬೆಳ್ಳಿ ಬಂಗಾರ ಎಲ್ಲ ತರಕ ಎಲ್ಲಿ ಇಟ್ಟಿರಿ ಅಂತೀನಿ ನಾನು ಎಲ್ಲಿ ಬರ್ತಾವು ಎಲ್ಲಿಂದ ಯಾಕ ನಾನು ಶ್ರೀಕಂಠ ಸಾವುಕಾರಲ್ಲ ಬರೀ ನಾ ಕೇಳಿದ್ರೆ ಸಾಕು ನನಗೆ ಬೇಕಾದಷ್ಟು ಕೊಡ್ತಾನೆ ನಿನಗ ಆ? ಹೌದೌದು ಕೊಡು ನನ್ನ ಮಾತಂದ್ರೆ ಮೇಲೆ ಬೇಕಂತ ತಿಳ್ಕೊಂಡ ನನ್ನ ಮೇಲೆ ಅದಷ್ಟು ವಿಶ್ವಾಸ ಗೊತ್ತೇನು ಏಸು ಏಯ್ ಏಯ್ ಯಾಕ್ಷನ್ ತೋರ್ಸ್ ಇಷ್ಟು ವಿಶ್ವಾಸ ಇಟ್ಕೊಂಡು ಅಷ್ಟೈತಾ ಅದಕ್ಕೆ ನೀವು ಬರೀ ಹೂ ಅಂತ ಸಾಕು ನಾ ಬರೀ ಹೂ ಅಂದ್ರೆ ನಿನ್ ಮಗ ಏಯ್ ಇಲ್ಲ ಪೂಜೆ ಮಾಡ್ತೇನೆ ಪೂಜೆನ ನೀ ಹೇಳ್ದಂಗೆ ಮಾಡ್ತೀನಿ ಇಲ್ಲ ಬಂಗಾರು ನಾ ಯಾರು ಗೊತ್ತೇನ್ರಿ? ಗೊತ್ತಾಯ್ತು ಬಿಡ್ರಿ ನೀವು ನೀವು ಹುಚ್ಕೊಂಡೇನ್ರಿ? ಮಾಡ್ತೇನೆ ಅಂತ ನಂಜನ ಜಾತ್ರೆ ಸರ್ಕಸ್ ಮಾಡ್ದಂಗೆ ಆಗತ್ತಲ್ಲೇ ಏನ್ವೆ ಕುಲಕರ್ಣಿ ಜೊತೆ ನಿಂತು ತುಳು ನಗ್ತಿಯಲ್ಲೇ ಏನು ನಿನ್ನ ನಗೆ ಹಾಗೆ ಕಪ್ ಪಟಾಪಟ್ ಅಂತ ಇವ ಬೆಲ್ಲಿಂದ ಬಂದ ಪಾಪ ಮುಂಡೆ ನನ್ನ ಮಗ ಶಿವಪೂಜೆ ಕರಡಿ ಬಿಟ್ಟಂಗೆ ಆಯ್ತಾರ ನೀವು ಇನ್ನೂ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ನೀವು ಜೈನ ಗಂಟೆ ಹೋಗುತ್ತೆ ಏನಪ್ಪ ಮಗನ ಯಾವ್ದಾರ ರಾಗ ಹೇಳಕ್ಕೆ ಹೆಚ್ಚಿಯಲ್ಲ ಏನಿಲ್ಲಪ್ಪ ನೀವಪ್ಪ ಮದುವೆ ವಯಸ್ಸಿಗೆ ಬಂದಿದ್ದಿ ಇಲ್ಲಿ ನೋಡಿ ಹೆಂಗಿದೆ ಮಾತಾಡ ಅದಕ್ಕೆ ಇಬ್ರು ಕೂಡಿ ಯಾಕೆ ಲಗ್ನ ಆಗ್ಬೋದು ಅಂತ ಹನುಮ ಬಿಟ್ಟು ಬಿಟ್ಟು ಹೇಳಾಕಿದ್ದೀನಿ ಹಾಸ್ಪಿಟಲ್ ಬಂದು ಎಲ್ಲ ಕೆಡಿಸ್ಬಿಟ್ಟು ನೋಡಿ ಎಲ್ಲಿಂದ ಬಂದ ಏನು ನಮ್ಮ ಮದುವೆ ವಿಷಯ ಮಾತಾಡಕತ್ತಿದ್ರೆ ಎಲ್ಲ ನನಸಾಕ್ತವ್ರಿಗೆ ಅವ್ರನ್ನ ಬಿಟ್ಟಾಕ್ರಿ ಇಲ್ಲಿ ಏನನ್ನೋದು ನಾನು ಹೇಳ್ತೀನಿ ಬಾಯಿಲಿ ಹೋಗಿ ಇಂಥವ್ನ ಮದುವೆ ಆಗ್ತಾನ ನಾನು ನಮ್ಮ ಅಪ್ಪಗೆ ಹೇಳೋದಿದ್ದೀನಿ ಇವನು ನಮ್ಮ ಮದುವೆ ಆಗಂಗಿಲ್ಲ ಅದೇನ ಅಂತಾರಲ್ಲ ಮಿಲ್ಲಿನ ಗೇಟ್ ಕಾಯ್ತಾ ನೀವ ಹೋಗಿ ಇವನು ನಾನು ಮದುವೆ ಆಗದ ನಾನು ಮನಸ್ಸು ಮಾಡಿ ಮದುವೆ ಆಗಾಕ ನಿಂತದೆ ಅಂತ ಎಲ್ಲ ಮುಗ್ಬಿಟ್ಟು ತಾಯ್ಕಲ ದೇವಸ್ಥಾನದ ಮುಂದ ಹೆಂಗ ಹಚ್ಚುತ್ತಾರ ಗೊತ್ತೇನು ಬಾಯ್ ನಮ್ಮ ಹನುಮಂತರ ಗುಡಿಯಿಂದ ಶಿವರ ಮಠನ ಹಂಗ ಗುದ್ದಕ್ಕೆ ಎಷ್ಟು ನಾವ ಸುಶಿ ಮಾತಾಡೋ ಮುಂದೆ ನನಗೆ ಇಡ್ಲಿ ಅಂತ ಬರಬೇಡ ಕಾಲ್ ಮುರ್ಲಿ ಅಂತೇಳ ತಿಳ್ಕೊಂಡ್ ಜಾಗ ಖಾಲಿ ಮಾಡಲಿ ಮಾಡ್ತೇವೆ ಬಾನಿಂಗಪ್ಪ ನಮಗರ ಯಾಕೆ ಬೇಕು ಇನ್ನೊಬ್ಬರ ಮನೆ ಸಮಾಚಾರ ಹೋಗ್ಬಿಡ್ತೀನ ಕುಲ್ಕರ್ಣೆ ಸುಮ್ಮನೆ ಹೋಗಲಿ ಸೊಂಟ ಮುರಿದೇನೆ ಬಹಳ ಜೋಕೆ ಐತಿ ಬಿಡ ನೀ ಏನಂಗ ಮಾಡಕ್ ಹೋಗ್ಬೇಡ ಇನ್ನು ಮುಂದೆ ನೀ ಹೆಂಗೆ ಹೇಳ್ತಿ ಹಂಗ ಕೇಳ್ತೀನಿ ಆದ್ರ
ಅಲ್ಲಲ್ಲಿ ಹಾ ಹೇಳ. ನಾ ಹೇಳ್ದಂಗೆ ಕೇಳ್ತೀಯಲ್ಲ? ಆಯ್ತಾಯ್ತು, ನೀನ್ ಹೆಂಗ್ ಹೇಳ್ತಿ ಹಂಗ ಕೇಳ್ತೀನಿ ನಾನು. ಹೇಳು. ನಿಮ್ಮಪ್ಪ ಬೆಪ್ಪದನಲ್ಲ, ಅವನ ಮಾತು ಕೇಳ್ಕೊಂಡ ಮದುವೆ ಆಗಿದೆ ಮನ್ಯಾಗ ಕುಂದಿರ್ತೀಯ, ನನ್ನ ಮದುವೆಯಾಗಿ ಸುಖದಿಂದ ಇರ್ತೀಯ. ಒಂದಾವ್ ನೋಡ್ರೆ ಹೇಗಿದ್ದೆ? ಏಯ್ ಗಿಡ್ಡಿ ಅನ್ನಬೇಡ, ಮತ್ತ ಗಿಡ್ಡಿ ಅಂದ್ರೆ ನಮ್ಮ ತಲೆನ ಕೆಟ್ಟೋಕವು. ಇರ್ಲ ಬಿಡಮ್ಮ, ನೀ ಹೇಳ್ದಂಗ ಕೇಳ್ತೀನಿ. ನಮ್ಮ ಅಪ್ಪನ ಮಾತು ಕೇಳ್ಕೊಂಡು ಮದುವೆ ಆಗ್ಲಾರ್ದ ಮನೆ ಕುಂದ್ರಕ ನಾನೇನು ಹುಚ್ಚಲ್ಲ. ನಾನು ನನ್ನ ಆಣೆ ಮಾಡಿ ಹೇಳ್ತೀನಿ, ನನ್ನ ಮನಸ್ನ್ಯಾಗ ನನ್ನ ಕನಸ್ನ್ಯಾಗ ಇರೋದು ನೀನನ್ನ. ನಮ್ಮಪ್ಪ ಇಲ್ಲದ ನೆನ್ಷನ್ ಬಿಟ್ರ ಹನುಮೆ ಹಂಗೆ ಒಂದು ಸಲ ಹೋಗಿ ಅನಿಸ್ತದೆ. ಹಂಗೇನಾರ ನಿನಗೆ ಕೂಡ್ಬೇಕು ಅನಿಸ್ತದೆ. ಯಾರು ಬೇಡ ಅಂತಾರ, ನೀ ಮನಸ್ಸು ಮಾಡಿದ್ರ ಈಗ್ಲಾ ರೆಡಿ. ಆದ್ರ ನಮ್ಮ ಅಪ್ಪ ಬರಕ ಮುಂಚೆ ಒಂದು ಒಗಿಯಲ್ಲ.
ನಿಂತಲ್ಲ ಓಡೋಣಿ ಇವ್ ಕೂಡ ತಿರ್ಗಿದ್ರ ನೋಡಿದವ್ರ ಮಂದಿ ನಮ್ಗೆ ಏನಂದಾರ ಏನಂತಾರ? ಕೂಡ ನಿಂತ್ರ ನೋಡಿದವ್ರ ಮಂದಿ ನಮ್ಗೆ ಬಿಟ್ಟಿಲ್ಲ ಅಂದಾರ ನಡಿವ ಮನೆಗೆ ತಿರುಗಿ ಏ ಮಾವ ರಾಜಪ್ಪವ ಬುದ್ಧಿಗಿದ್ದೆ ಐತಿಲ್ಲ ನಿನಗೆ. ನಿಂಗಪ್ಪ ನನಗಂತೂ ಬುದ್ಧಿ ಇಲ್ಲ ಮತ್ತ ನಿನ್ನ ಹತ್ರ 1 ಕಿಲೋ ಕಡನಾರ ಕೊಡಲೇ ಮತ್ತ ಮಾವ ಕಡ ಕೊಡೋ ವಸ್ತು ಆಗಿದ್ರ ನಿನ್ನ ಸಲುವಾಗಿ ಇಲ್ದಿದ್ರು ಆ ಕಲಂಗಜ್ಜಿ ಹತ್ರ ಇಸ್ಕೊಂಬಂದು ಕೊಡ್ತಿದ್ದೆ. ಅದು ಕಡ ಕೊಡ ಬರೋದಿಲ್ಲ, ಅದಕ್ಕೆ ಸುಮ್ಮನೆ ಬಿಟ್ಟೇನೆ. ಏ ಮಾವ ಏನಾರ ಯಾಕೆ ಅನ್ನುವಲ್ಲಿ ನಿನ್ನ ಮಗಳು ಕೊಟ್ಟು ನನ್ನ ಮದುವೆ ಮಾಡ್ತಿಲ್ಲ. ಏ ನಿಂಗ ಯಾರ ಬಾಯ್ ಬಿಡ್ತಿ ಇಲ್ಲಿ ಕೇಳಲಿ ನಿಮ್ಮ ಅಕ್ಕ ನಾನು ಹೇಳ್ತೆ ನಿನ್ ಕೈಯ ಬಂಗಾರದಾಗಿನ ಕೊಟ್ಟಾಳಲ್ಲ ಮರೇ ಮಾತಿದ್ದ ನನ್ನ ಕೈಯ ಕೊಡ ಆಮೇಲೆ ನಿನಗ್ ನನ್ನ ಮಗಳು ಕೊಡ್ತಾನೆ ಅಂದ್ರ ಬಂಗಾರದಾಗಿನ ಕೊಟ್ಟ ಮೇಲೆ ಮದುವೆ ಮಾಡ್ತೀಯ. ನಾ ಮಗಳ ಅಷ್ಟ ಕೊಡಲಿ ಮದುವೆ ಖರ್ಚೆಲ್ಲ ನಿಂದ ನೋಡು ಹಂಗ ಆಯ್ತಗಳ ಬಂಗಾರದಾಗಿನ ಕೊಟ್ಟ ಮೇಲೆ ಮದುವೆ ಮಾಡ್ಕೊಂತಾನೆ. ಆದ್ರೆ ಶ್ರೀಕಂಠ ಸಾವ್ಕಾರ ಮಿಲ್ಲಾಗ ವಾಚ್ಮಾನ ಕೆಲಸ ಮಾಡಿ ಮಾಡಿ ಬಹಳ ಬೇಸರಗೈತಿ. ಅದಕ್ಕೆ ನಿನ್ನ ಮಗಳ ಜೋಡಿಗೆ 4 ದಿನ ಇರ್ಬೇಕಂತ ಬಿಡ ಹೆಂಗ್ ಬರ್ಲೇನಪ್ಪ ಮಾವ. ನಿಂಗಪ್ಪ ನೀ ನನ್ನ ಮಾತಿಗೆ ಒಪ್ಪಿ ಅಂದ್ಮೇಲೆ ನೀ ನಮ್ಮ ಮನೆಗೆ ಬರ್ಬೋದು. ಅಲ್ಲಿಗೆ ಬಂದ ಮೇಲೆ ಕುಸ್ತಿ ಗಿಸ್ತಿ ಹಿಡಿಯಾಕತ್ತಿದೆ ಅಂದ್ರ ಯಾಕಂದ್ರ ಮೇಲಂತೂ ವಯಸ್ಸಿನವ ಹಂಗೇನ್ರ ತಾಲೀಮ್ ಶುರು ಮಾಡಿದೆ ಅಂದ್ರ ಗುತ್ತಿ ಗೊತ್ತೇ ಮತ್ತ ಮಾವ ನಿನ್ನ ಮಗಳ ಹತ್ರ ಏನೈತಿ ಅಂತ ಮಾವ ನನ್ನ ಮಗಳ ಹತ್ರ ಏ ನಿಂಗ ಅವೆಲ್ಲ ಬಿಡಲಿ ಅವನ್ ತಗೊಂಡ್ ನೀನೇನ್ ಮಾಡ್ತೀರಿ ಏಯ್, ಬಂಗಾರದ ಪದಕ ಐತಂತ ಹೇಳ ಬಿಡವ ಮತ್ ಬಂದ್ ಕದ್ಕೊಂಡ್ ಹೋಗ್ಯದಾನ ಅವನ ಇರ್ತಾಳ. ನಾವೇನ್ ಕದ್ಯಾಕ ಹುಚ್ಚಲ್ಲ. ಹೌದು ಬಿಡಯಪ್ಪ ಇವಂದು ತಿಂಡಿನ ಬೇರೆ ಎದ್ದು ಬಿಡತ್ತೆ ಮತ್ತೆ ಬಂದು ಕರ್ಕೊಂಡು ಹೋದ್ರು ಹೋಗೋ ಮಗನ ಅವನು. ಏಯ್ ನನ್ನ ಹತ್ರ ಬಂಗಾರದ ಪದಕ ಐತಿ ಅದನ್ನ ಮಾತ್ರ ನಾವು ಯಾರಿಗೂ ಕೊಡೋಂಗಿಲ್ಲ. ಅದು ಆ ಬಂಗಾರ ಪದಕಕ್ಕೆ ಒಂದು ಇದು ಹಾಕ್ತೀನಿ ಏನ ಏನ್ ಹಾಕ್ತಿ ಡೋರ್ ಒಂದ್ ನೋಡು. ಇದು ಹಾಕ್ತಾರಂತ ಏನ್ ಹಾಕ್ತಾರ ಮೂಳ ಏನಕ್ಕೂ ಬರೋದು ಇದಾಕಿ ಮಾವ ಬದ್ನಿಕಾಯಿ ಮಾವ ಏ ಮಾವ ನನಗೇನು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿ ಏನು. ಪ್ರೀತಿ ಬುದ್ಧಿ ಬಾಳ ಐತ ಬಾ 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 ಮನೆಗೆ ಹೋಗೋಣ ನಡಿಯಪ್ಪ ಇವನ್ ಜೊತೆ ಏನು ಮಾತು. ಏಯ್ ತಡಿಯ ಅಲ್ಲ ಏಟಾದ್ರು ತಲೆ ಐತೆ ನೀನು ಏನ್ ಬಿಡವ ಸ್ವಲ್ಪ ಕಮ್ಮಿ ಅವ್ನ ಕೈಯಾಗ ನನ್ನ ಬಿಟ್ಟು ಅದ್ರಲ್ಲ ಸುಮ್ಮನೆ ಬಿಡ್ತಾನ ಅಂತ ಮಾಡಿದ್ದೀರ. ಇಲ್ಲ ಅಲ್ಲಿ ಒಂದ್ ಸ್ವಲ್ಪ ಗಂಧ ಅಂತ ಚಾರ ಕೊಟ್ಟಿದ್ದೆ ಹೌದನ ಬಾರಿ ಹೋಗವ್ ಬಿಡು. ನನಗಿಂತ ನಿನ್ನ ಮಗ್ಳ ಮನೆ ಮಲ್ಲವಂತ ಚಿಂತೆ ಭಾಳ ಆಗಿರ ಅಂತ ಹೋಗೋಣ ಇವನ್ ಜೊತೆ. ನಾವು ಏನಾರ ಇವನ್ ಜೊತೆ ನಿಂತ್ರ ಬರೀ ಇವ್ನ ಇದಕ್ಕ ಹಾಕವಾದನ ನಾವು ಇದಕ್ಕ ಹಾಕ್ಸ್ಕೊಳಾರಲ್ಲ ನಾವು ಯಾಕೆ ಹೆಂಗ್ ಮಾಡ್ತಿ ಏನ ಹೋಲ್ ಬಿಡ. ಯಾಕ ಇಟ್ಟತನ ಮಾಡಿ ಸಾಕಾಗಿಲ್ಲ ನೀನು ನಡಿಯಪ್ಪ ಹೋಗೋಣ. ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಎಲ್ಲ ನೀನೇ ನನ್ನ ಜೀವ, ನೀನೇ ನನ್ನ ಜೀವ, ಯಾವ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಎಲ್ಲ ಅಲ್ಲ ಅಪ್ಪ ಮಗಳು ಏನೋ ಮಾಡಕತ್ತೀವಿ ನಡ್ಬರ್ಕ ನಂದೊಂದು ಎಲ್ಲಿ ಇಲ್ಲ ನಿನಗ ಮಗಳ ಮಾವು ನಿಂತಲ್ಲಿ ಅದ್ರಾಗ ಜೊತೆ ಕರ್ತ ಮಾವಂದ ಏನೋ ಅವ್ನ್ ಬರೇ ನಡಕ್ ಬರೋದ ಆತ್ ನೋಡ ಅವ್ನು ಮತ್ತೆ ವಿಚಾರಿಸ್ಲೆ ನಾನಾ ವಿಚಾರಿಸ್ಲೆ ಹಂಗ ಮಾಡದ ಅವನು ಮತ್ತ ನಡಿಯಪ್ಪ ಹೋಗೋಣ ಅಂದ್ರೆ ಬಾ ಬಾ ಬಡ ಬಡ ಹೋಗಂ ಬಾ ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ ಮುತ್ತೊಂದ ತಂದಿರುವೆ
ಓ ನನ್ನ ಬಂಗಾರದ ಕೊಡ್ಲಿಕ್ಕಾವ ನಿನ್ನ ಮಗಳನ್ನು ನನ್ನ ಕೈಯಾರ ತೆಗೆದುಕೊಂಡು ನಾನು ಹೇಳದಂಗ ಮಾಡೇ ಮಾಡ್ತೇನೆ. ಅವಾಗ ಓ ನನ್ನ ಬಂಗಾರದ ಚಂದ್ರಾಮ ಚಂದ್ರುಳ್ಳಿ ಅಳಿಯ, ನಿನ್ನ ಬಂಗಾರ ದಾಗಿಣ ಕೊಡೋದು ಬೇಡ, ಮದುವೆ ಖರ್ಚು ಕೊಡೋದು ಬೇಡ. ನಾನೇ ನಿಂತಿದ್ದ ಮದುವೆ ಮಾಡ್ತೇನೆ ಅಂತ ನನ್ನ ಕಾಲು ಹಿಡಿಯಂಗ ಮಾಡ್ಲಿಲ್ಲ ಅಂದ್ರೆ ನಾನು ಅರ್ಧಂಬರ್ಧ ಕಲ್ದಿದ್ದು ವ್ಯರ್ಥ ಅಂತ ತಿಳ್ಕೊರೋ ತಿಳಿಗೇಡಿ ಮಾವ. ಅದು ತಂಗಿ ಎಂದು ತಿಳಿದು ಬಾಯಿ ತುಂಬ ಕರೀತಿದ್ದೇನು. ಇಂದು ಈ ರೀತಿಯಾಗಿ ವರ್ತಿಸ್ತಾ ಇದೆಯಾ? ತಂಗಿ ಎಂಬುದನ್ನ ಮರ್ತು ಬಿಟ್ಟಿಯೇನು? ತಾಯಿ ತುಂಬ ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ತಿದ್ದೀನಿ ನೀನು. ಇಂದು ತನಗೆ ತಡೆದು ಇಷ್ಟು ದೂರ ಹೋಗ್ತಾ ಇದೆಯಲ್ಲ, ಯಾಕೆ ಮಾಡಿ ನನಗೆ ತಪ್ಪಾಗಿದೆಯೇನು? ಯಾಕೆ ಈ ರೀತಿ ವರ್ತಿಸ್ತಾ ಇದೆಯಾ? ಸೌಕಾರ ಮಗಳು ಮನೆಗೆ ಬಂದಿದ್ದಾಳೆಂದು ಹುಮ್ಮಾಸ್ತಿನಿಂದ ಮಾತಾಡ್ತೀಯ. ಮದು, ಏನು ಮಾತಂತ ಆಡ್ತಾ ಇದೆಯಾ? ಅಂದರೆ ನೀನು ಅದು ಹೋದೇನು ತಂದೆಯವ್ರ ಅಷ್ಟು ಬೆಳೆಸ್ಕೊಂಡು ಬಂದಿದೆಯಲ್ಲ, ಚಾಟಿಯನ್ನೆಲ್ಲ ತಿಂದಿದೆಯಲ್ಲ, ಯಾಕೆ ಏನಾಯ್ತು ಅಂತ ಅಂದರೆ ಕೇಳ್ಬೋದೇನೋ? ಮುಂದೆ ಮಾತನಾಡಬೇಡ. ಸೌಕಾರ ಮಗಳು ಮನೆಗೆ ಬಂದಿದ್ದಾಳೆಂದು ಮರ್ಯಾದೆ ಕೊಟ್ಟು ಮಾತನಾಡಬೇಕೇನು? ಸಾಧ್ಯವಿಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ ಶೀಲಾ. ನಿನಗೆ ಅಷ್ಟೇ ಅಲ್ಲ, ನಿಮ್ಮಪ್ಪನಿಗೂ ಅಷ್ಟೇ ಮರ್ಯಾದೆ ಕೊಟ್ಟು ಮಾತನಾಡುತ್ತೇನೆ. ಬಂದ ಕೆಲಸ ಮುಗಿಸಿಕೊಂಡು ಹೋಗು. ನೀನು ತಪ್ಪು ತಿಳ್ಕೊಂಡಿದ್ಯಾ? ನಿನ್ನ ಬಗ್ಗೆ ಯಾವುದೇ ಕಾರಣಕ್ಕೂ ನನ್ನ ತಂದೆಯವ್ರ ಹತ್ರ ಏನೂ ಹೇಳಿಲ್ಲ. ಆದರೆ ನೀನೊಂದು ಚಾಟಿಯಿಂದ ಹೊಡಿಸ್ಕೊಂಡಿರೋದನ್ನ ಕೇಳಿ ನನಗೆ ತುಂಬಾನೇ ಭಯ ಆಗಿ. ಹೇಳು, ನೀನು ಯಾಕೆ ಚಾಟಿಯಿಂದ ಹೊಡಿಸ್ಕೊಂಡೆ? ಅದಕ್ಕೆ ನಡೆದಿದ್ದ ತೊಂದರೆ ಆದರೂ ಏನೆಂಬುದನ್ನು ತಿಳಿಸಿ ಹೇಳು. ನಿಲ್ಲು ಶೀಲಾ. ಸೌಕಾರ ಮಗಳೆಂದು ಹುಮ್ಮಸ್ಸಿನಿಂದ ನನಗೆ ಸವಾಲಾಕಿ ಹೋಗುತ್ತಿರುವೆಯಾ? ಹೇಳು. ಹಾಗಿದ್ದರೆ ನಿನ್ನ ತಂದೆಯ ಎಡದ ಸುಳ್ಳಿನ ಸುಳೆಮಳೆ ಹೊತ್ತಿ ನನ್ನನ್ನು ಚಾಟಿ ಏಟಿನಿಂದ ಹೊಡೆಸಿದ್ದೀಯಲ್ಲ. ನಾನು ಯಾವ ತಪ್ಪು ಮಾಡಿದ್ದೆ? ನಾನು ಯಾವ ಮೋಸ ಮಾಡಿದ್ದೆ? ಹೇಳು. ಆ ತಪ್ಪನ್ನು ತೋರಿಸಿಕೊಡದೆ ಈ ಮನೆಯಿಂದ ಹೊರಟು ಹೋಗುವುದಾದರೆ ಹೋಗು. ನಾನೇನು ಬೇಡ ಅನ್ನಲಾರೆ. ಮದು, ನೋಡು, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ನಮ್ಮಿಬ್ಬರ ಪ್ರೀತಿ ವಿಷಯವನ್ನು ಅಂದು ನಾನು ಬೆಂಗಳೂರಿನಿಂದ ಬರಬೇಕಾದ್ರೆ ಎಲ್ಲ ವಿಷಯವನ್ನು ತಿಳ್ಕೊಂಡ್ರು. ನನ್ನ ನಿನ್ನ ಪ್ರೀತಿ ವಿಷಯ ಗೊತ್ತಾಗಿ ನಾವು ಇಬ್ಬರು ಪ್ರೀತಿಯ ಸ್ವಾರ್ಥಿಗಳಾಗಿ ಅಂತ ತಿಳ್ಕೊಂಡು ಇವರು ಇಲ್ಲಿ ಯಾರೋ ತೊಂದರೆಗಳನ್ನ ಮಾಡಿದ್ದಾರೆ, ಯಾರು ಹೇಳಿದ್ದಾರೆ ಎಂಬುದು ನನಗೆ ತಿಳಿಯಿಲ್ಲ. ಇಲ್ಲಿ ಏನೋ ಕಾದಾಟಗಳು ನಡೆದಿದೆ, ಇದೇನೋ ಕುತಂತ್ರಗಳು ಮೋಸದಾಟಗಳು ನಡೆದಿದೆ ಅಂತ ಇದರ ಬಗ್ಗೆ ನನಗೇನೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಮದು, ಯಾರೇಕೆ ಆ ಕಾಳಿಂಗನೇ ಹೇಳಿರಬಹುದು. ನಾನು ಚಾಟಿ ಏಟು ತಿನ್ನುತ್ತಿರುವಾಗ ಇದರಲ್ಲಿ ಕಾಳಿಂಗನ ಕೈವಾಡ ಇದೆ ಎಂಬುದ ಅವನ ಮಾತಿನಿಂದಲೇ ಅರ್ಥ ತಿಳಿದುಕೊಂಡೆ. ನೋಡು, ಯಾವ ತಪ್ಪನ್ನು ಮಾಡದೇ ಇದ್ರೂ ಕೂಡ ನನಗೆ ಆ ಸಂಶಯವನ್ನು ನೆನೆಸ್ಕೊಂಡ್ರೆ ನನಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ. ಮತ್ತು ಶೀಲಾ, ಅನ್ಯಾಯವಾಗಿ ದಂಡಿಸಿದ ನಿಮ್ಮಪ್ಪನಿಗೆ ತಕ್ಕ ಪಾಠ ಕಲಿಸುವೆ. ಎಂದಿದ್ದರೂ ನೀನೇ ನನ್ನ ಹೆಂಡತಿ, ಶೀಲಾವೇ ನನ್ನ ಸತಿ ಎಂದು ಪ್ರತಿಜ್ಞೆ ಮಾಡಿದೆ. ಮತ್ತು ಸ್ವಲ್ಪ ಬಿಗಿ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡು. ನಾನು ನಿನ್ನ ಸತ್ಯಾಗೋಳೆ ಇಲ್ಲ ಇಲ್ಲ, ಅದು ಖಂಡಿತವಾಗ್ಲೂ ಎಂದಿಗೂ ಸಾಧ್ಯವಿಲ್ಲ. ನೀನು ಯಾವತ್ತಿಗೂ ನಾನು ಬಯಸಿದ್ದೆ, ನಾನು ನಿನ್ನ ಸಹೋದರನ ರೀತಿಯೇ ಕಂಡವಳು. ಯಾವತ್ತಿದ್ರು ನೀನು ಸಹೋದರನಾಗಿ ಏಕೆ ಹೊರತು ನಾನು ನಿನ್ನ ಹೆಂಡತಿಯಾಗಿ ಸತ್ಯಾಗಿ ಬಂದಿಗೂ ಕೂಡ ಸಾಧ್ಯವಿಲ್ಲ. ಎಂತ ಹುಟ್ಟಿ ನಾನು ಒಂದೇ ಉದರದಲ್ಲಿ ಹುಟ್ಟಿ ಬಂದವರಲ್ಲ. ಸಹೋದರಿ ಎಂದು ತಿಳಿದುಕೊಂಡ ಬಂದ ನಾವು ಸತಿಪತಿಗಳಾಗಿ ಬಾಳೋಣ. ಸಹೋದರಿ ಎಂದು ತಿಳಿದುಕೊಂಡ ನಾನು ಶೀಲಾವೇ ನನ್ನ ಸತಿ ಎಂದು ಪ್ರತಿಜ್ಞೆ ಮಾಡಿದ್ವಿ. ಹೇಳು, ನನ್ನ ಮದುವೆಗೆ ಮಾತು ಕೊಡುವೆಯೋ ಇಲ್ಲ ನನ್ನ ಸಂಬಂಧ ಕಳೆದುಕೊಂಡು ಹೋಗುವೆಯೋ? ಸಂಬಂಧ ಕಳೆದುಕೊಂಡು ಪರವಾಗಿಲ್ಲ,
ಬಾಧೆಯಿಂದ ನಾನು ಎಂದಿಗೂ ದೂರ ಹೋಗೋದಕ್ಕೆ ಸಾಧ್ಯವಿಲ್ಲ. ನೀನು ಯಾವುದಿದ್ರು ನನಗೆ ಅಣ್ಣನ ಸಮಾಧಾನ. ಆದ್ರೆ ಯಾವುದೇ ಕಾರಣಕ್ಕೂ ತಾನಿಂದ ದೂರವಾಗ್ತೀರಿ ಹೊರತು ಅಣ್ಣನ ಸಮಾಧಾನ ಕಳೆದುಕೊಳ್ಳುವುದಿಲ್ಲ. ನಿಲ್ಲು. ಅಂದು ನೀನು ನನಗೆ ತೋರಿಸಿ ಸಾಕುತ್ತಿದ್ದೀಯಲ್ಲ, ಅದು ಕರ್ಮವೇನು? ಕನಿಕರದಿಂದ ಕೇಳಿ ಕಣ್ಣೀರು ಹಾಕುತ್ತಿದ್ದೀಯಲ್ಲ, ಅದು ಸುಳ್ಳೆ. ಬಡತನದ ಬೇಗೆಯನ್ನು ತಾಳಲಾಗದೆ ಬೆಂಡಾದಾಗ ಸವಿ ಮಾತುಗಳನ್ನಾಡಿ ಮಮತೆಯಿಂದ ಸವಿ ಮಾತುಗಳನ್ನಾಡುತ್ತಿದ್ದೆಯಲ್ಲ, ಅದು ಯಾವುದು ಸುಳ್ಳು ಎಂಬುದು ಹೇಳು. ಇಷ್ಟು ದಿನ ನನ್ನನ್ನು ಕಾಪಾಡಿದ ನೀನು ನನ್ನನ್ನು ಮದುವೆ ಆಗುವುದು ಬೇಡ, ನಮ್ಮ ಸಂಬಂಧ ಇಲ್ಲಿಗೆ ಕಳೆದುಕೊಂಡು ಹೋಗಲಿ. ಯಾರು ಜನ ಸಾಧಿಸುತ್ತಾರೋ ನೋಡೋಣ. ನೋಡಿ ಮಗು, ನಿನ್ನೊಡನೆ ನಾನು ಪ್ರೀತಿಯಿಂದ ವರ್ತಿಸಿದ್ದು ನಿಜ, ನಿನ್ನೊಂದಿಗೆ ಓಡಾಡಿದ್ದು ನಿಜ, ನಾನು ನಿನ್ನನ್ನು ಸಹೋದರ ರೀತಿಯಿಂದ ಕಲಿತು ನಿಜ. ಆದ್ರೆ ನಾನು ಎಂದಿದ್ರಿಗೂ ಕೂಡ ನಾನು ನಿನ್ನ ತಂಗಿಯಾಗಿ ಇರೋದಕ್ಕೆ ಇಷ್ಟಪಡ್ತೇನೆ ಹೊರತು ನಿನ್ನನ್ನು ಸಹೋದರ ರೀತಿಯೇ ಕಾಡ್ತೇನೆ ಹೊರತು ನಿನ್ನನ್ನು ಬೇರೆ ರೀತಿ ಮದುವೆ ಆಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಕಾಲ ಕೂಡಿ ಬಂದರೆ ಯಾರನ್ನು ಕೇಳಲಾರದು. ಕಾಲಾನುಸಾರವಾಗಿ ನಿನ್ನ ತಂದೆಯ ಎದುರಿಗೆ ತಾಳಿ ಕಟ್ಟಿ ಬರದಿದ್ದರೆ ನನ್ನ ಹೆಸರು ಮಧುಚಂದ್ರನೇ ಅಲ್ಲ. ಏನು ನೀನು ನನ್ನನ್ನು ಹಿಡಿದುಕೊಂಡು ಬರುವಿಯಾ? ನಿನ್ನ ತಂದೆಯಷ್ಟೇ ಅಲ್ಲ, ನಿಮ್ಮಪ್ಪನ ಹೆಂಡದ ತಿಂದು ಪುಂಡರಿಸಿಕೊಂಡವಳು ನನಗೆ ಅಡ್ಡ ಬಂದರೆ, ಅವನ ತೆಗೆ ಕಡಿದು ನಿನಗೆ ತಾಯಿ ಕಟ್ಟದಿದ್ದರೆ ನನ್ನ ತಾಯಿ ಜೈವತನಕ್ಕೆ ಎತ್ತಿದ್ದರೆಂದು ಈ ಸಮಾಜವೇ ನನ್ನ ಕಡೆಗೆ ಬೆಳಗು ಮಾಡಿ ತೋರಿಸಲಿ. ನಿನ್ನ ಮಾತಿನ ಅರ್ಥವೇನು ನನಗೆ ತಿಳಿತಾ ಇಲ್ಲ. ನನಗೆ ಈ ರೀತಿ ಮಾತಾಡಬೇಡ ಅಂತ ನಾನು ಎದುರು ಕೇಳ್ಕೊಳ್ತೀನಿ. ನಾನೇನು ಬರ್ತೀನಿ. ಗಾಳಿ ಪಡ್ದಂಗ ಹೊಂಟ ಬಿಟ್ಟಾಳ. ಅಲ್ಲ ನೀ ಏನ ಹನುಮವ ಅಂತ ಕರಿತಿ, ಆದ್ರೆ ಏನು ಮಾಡ್ತಿ? ದಾರ್ಯಾಗ ಅಲ್ಲಿ ಬಿಡಕ ಹೊಳ್ರಿ ಎಲ್ಲಾರು ನಿಂತಾರ, ನಾನು ಹೆಂಗ ಬರ್ಬೇಕು? ಏನ್ ಹೇಳು? ಎಲ್ಲಿಗಾರು ಹೊಂಟ್ರು ಸಾಕು, ಒಂದೇ ಸಲ ಬೆಟ್ಟು ಬೆನ್ನತ್ತಿಲ್ಲ. ನಾ ಸಣ್ಣ ಹುಡುಗಿನ ಮಾಡಿ ಏನು? ಓ ಅದಕ್ಕ ನೀ ಸಣ್ಣ ಹುಡುಗಲ್ಲ ಅಂತಾನೆ ಹಿಂಗ ಬೀದಿ ಬೀದಿ ತಿರ್ಗಿದ್ರ ಕಲಂಗ ತಿಳಿಯಕ್ ಬಿಡಂಗಲ್ಲೇನ. ಅದಕ್ಕ ನಿನಗೆ ಬೀದಿ ಮ್ಯಾಗ ಅಡ್ಡಾಡ್ಬೇಡ ಅಂತ ಹೇಳತ್ತ. ಅವನೇನ ಮಾಡ್ತಾನ? ಅವ್ ಮಾಡೋದ್ ಬೇರೆನ ಇತ್ತಗ. ಬೇರೆನೇ ಐತಾ? ಅದನ್ನ ಅಲ್ಲಿ ಆಮೆ ಕಡೆ ಹೇಳ್ತಂತಗ. ಅಲ್ಲ ಅವ ಮಾಡೋದು ನೀ ಎಲ್ಲಿ ನೋಡಿ ಬಂದಿದ್ದಿ? ಎಲ್ ತಗ ಅವನು ಹೇಳ್ತಾನ ಅವಾಗ ನನಗೆ ಹೇಳ. ಹಿಂಗ ಬೀದಿ ಬೀದಿ ತಿರುಗಿದ್ರ ಅವ್ ಕಲಂಗ ತಿಳಿಯಕ್ ಬಿಡಂಗಲ್ ನೋಡ. ಮತ್ತ ಅದಕ್ಕ ಬೀದಿ ಮ್ಯಾಗ ಅಡ್ಡಾಡ್ಬೇಡ ಅಂತೆ. ಹೌದು ಬಿಡು, ಅವ್ರು ಇವರು ಸುದ್ದಿ ತಿಳ್ಕೊಂಡು ಮಾತಾಡಿದ್ರಾಗ ಜನ ಬಹಳ ಎಕ್ಸ್ಪರ್ಟ್ ಇರ್ತಾರೆ. ಆದ್ರ ನೀವು ಒಂದು ಮಾತಾಡಿ ಅವ್ರಿಗೆ, ನೀವು ಮಾಡ್ಕೋಬೇಕಾದ್ರೆ ನನ್ನ ಮಗಳಿಗೆ ಮೊದ್ಲು ಹಚ್ಚ್ರಿ ಅಂತಂದು. ಏನ್ ಹಚ್ಚಿರಿ ಅಂತ ಹೇಳವ? ಅಯ್ಯ ನೀ ಅವ್ರಿಗೆ ಹೇಳ, ನನ್ನ ಮಗಳಿಗೆ ಹಚ್ಚ್ರಿ ಅಂತ ಹೇಳ, ಅವರೆಲ್ಲ ಹಚ್ತಾರ. ಹೌದವ, ಅವ್ರಿಗೆ ಹೇಳಿದ್ರ ಹಚ್ತಾರ. ಹಂಗಾರ ಬಿಡ, ಅವ್ರಿಗೆ ಏನ್ ಹಚ್ಚಿರಿ ಅಂತ ಹೇಳಿ ಗೊತ್ತಾಗಿಲ್ಲ. ಏನೇನು ನನಗೆ ಗೊತ್ತಾಗತ್ತೆ. ಹೌದವ, ನೀನು ಹೇಳಿದ್ರೆ ಗೊತ್ತಾಗತ್ತೆ ನನಗೆ. ನಾ ಹೇಳಿದ್ರೆ ಗೊತ್ತಾಗತ್ತನ? ಏನಿಲ್ಲ, ನನ್ನ ಮಗಳ ಮದುವೆ ಆಗತ್ತಾಗ ನನ್ನ ಮಗಳಿಗೆ ನೌಕರಿ ಹಚ್ಚ್ರಿ ಅಂತ ಹೇಳ್ಬೇಕು. ನೌಕರಿ ಹಚ್ಚ ಅಂತ ಅಂದೆ, ನಾ ಏನೋ ಬೇರೆ ವಿಚಾರ ಮಾಡಾಕತ್ತಿದ್ದೆ. ಹೌದು, ಮಾಡ್ತೀವಿ ಬಿಡು ನೀನು. ಯಾವ ಊರ್ ಮಗನೇ ಅವನಿಗೆ ನೌಕರಿ ಹಚ್ತೀನಿ ಅಂತ ಹೇಳಿದ್ದ. ಅವನು ಕರ್ಕೊಂಬಂದ ಅವನ್ನ ಕಾಲ ಮುರಿದು ಕೈಯಾಗ ಕೊಡ್ತಾನೆ. ಅವನು ನೀನು ನೌಕರಿ ಹಚ್ಚಲಿಲ್ಲ ಅಂದ್ರ BA BSc ಕಲ್ತವ್ರ ಮನೆ ಬಾಗಿಲು ಹಿಡಕ್ ಕುಂತಾಗ ನಿನಗೆಲ್ಲಿಂತ್ರ ಚೌರಿ ಸಿಗ್ಬೇಕ? ನಿನ್ನವನ ಸರಿಯಾಗಿ ನಡಿ ಮನೆಗೆ ಒಂದು ಕಪಾಳ
ಅಮ್ಮವ್ವ ಅವ್ರಿಗೆ ನಮ್ಗೆ ಆಗಿ ಬರಂಗಿಲ್ಲ ಬರಂಗಿಲ್ಲ ಯಾಕಂದ್ರ ಹಾ ಅವ್ರಿಗೆ ನಮ್ಗೆ ಆಗಿ ಬರಂಗಿಲ್ಲ ಯಾಕಂದ್ರ ಯಾಕ ದೌಡ್ ತೋರ್ಸ ತೋರಿಸ್ತಿದ್ದಾಳೆ ಅಲ್ಲ ಅಮ್ಮವ್ವ ನಿನ್ ಎಲ್ಲಿ ಭೇಟಿಯಾಗಿದ್ರು ಅವ್ರ ನನಗ ಮೊನ್ನೆ ಕೆರೆ ನೀರಿಗೆ ಹೋದಾಗ ಕೆರೆ ದಂಡಿ ಮೇಲೆ ಸಿಕ್ಕಿದ್ರು ಅವ್ರು ಏನಂತ ಕೇಳಿದ್ರು ಹೋದಣ ಅವ್ರು ನಿನ್ನೆ ಹೇಳ್ತಾನೆ ನಿಮ್ಮಪ್ಪ ಹೆಂಗ ಆ ಕಾಳಿಂಗವ್ರ ಸೌಕಾರ ಹೆಂಗ ಅಂತ ಎಲ್ಲ ಕೇಳಿದ್ರು ನೋಡು ಹಂಗಾರೆ ಎಲ್ಲ ಹೇಳೇ ಬಿಟ್ಟೆ ನಂದ ಅಯ್ಯ ನಾನು ಹಂಗೆ ಹೇಳ್ತೀನ ಮೊದ್ಲ ನನಗ ನೌಕರಿ ಹೆಸ್ರಿ ಆಮೇಲೆ ಹೇಳ್ತೀನಿ ಅಂದೆ ಹಂಗಾರೆ ಹೇಳಿಲ್ಲ ಹೌದಲ್ಲ ಹಂಗೆಲ್ಲ ಹೇಳಕ್ ಹೋಗ್ಬೇಡ ನಿನ್ನವನ ಅಯ್ಯ ಅವರೆಲ್ಲ ನೌಕರಿ ಹಚ್ತೀನಿ ಅಂದ್ಮೇಲೆ ನಾನು ಸುಮ್ಮನೆ ಬಿಡ್ತೀನಿ ಎಲ್ಲ ಹೇಳಿದೆ ನೀನ ನಮ್ಮಪ್ಪ ಏನೋ ಮಾಡ್ತಾನ ಆ ಸೌಕಾರ ಏನೋ ಮಾಡ್ತಾನ ಅಂತ ಅವ್ರ ಮುಂದೆ ಎಲ್ಲಾನು ಹೇಳಿಬಿಟ್ಟಿನಿ ಹಂಗಾರೆ ಎಲ್ಲ ಹೇಳೇ ಬಿಟ್ಟೆ ನನ್ ಕತೆನ ಮುಗಿಸ್ಬಿಟ್ಟಾಳಪ್ಪ ಇವಳನ್ನ ನಾನು ಇಲ್ಲಿದ್ರ ಕೈಯಾಗ ಬರ್ತಾವ ಏ ಅಮ್ಮವ್ವ ಒತ್ತಡ ಬಾರೋ ಮನೆ ಹಂಗೆಲ್ಲ ಮಾಡ್ಬೇಡ ಅವ್ರಿಗೆ ಹೇಳಿನಿ ನಾನು ಕೆಲಸ ಬಗಸಿ ಎಲ್ಲ ಬಿಟ್ಟು ಅವ್ರನ್ನ ಭೇಟಿ ಆಗಕ್ಕಂತನ ಇಲ್ಲಿಗೆ ಬಂದೀನಿ ಈಗ ನೀನು ಕೈ ಕೊಟ್ಟೋದ್ರ ನಾನೇನು ಮಾಡ್ಲಿ ಅವ್ರು ಬರ್ತಾರ ನಿನ್ನ ಪರಿಚಯ ಮಾಡ್ತೀನಿ ತಡಿ ಏ ಅಮ್ಮವ್ವ ನಾವು ನಿಂದ್ರಂಗಿಲ್ಲ ಯಾಕಂದ್ರೆ ಇನ್ನ ನಮಗೆ ಶುರುವಾತ ಜನರೇಟ್ರ್ ಕೈ ಬಿಡಲ್ಲಿ ತಡಿ ಯಾಕಂದ್ರೆ ಇನ್ನು ನಮಗೆ ಶುರುವಾತ ಜನರೇಟ್ರ್ ಯಾಕಂದ್ರೆ ಅಲ್ಲಿ ಇರಪದ್ದ ಒಳದಂಡ್ಯಾಗ ಗೋಧಿ ಹುಗ್ಗಿ ಮಾಡಿದ್ದ ಹಾ ಮಿಕ್ಸ್ ಮಾಡ್ಕೊಂಡು ಹೊಡೆದ ಅವನು ತಡ್ಯಾಕ ಹೊಲ್ದು ನಮ್ದು ಇವತ್ತಿಗೆ ಅವ್ರು ಬರಾಕತ್ತಾರಲ್ಲಿ ಭೇಟಿ ಮಾಡ್ತೀನಿ ಇರ ಯಪ್ಪ ಏ ಅಮ್ಮವ್ವ ಅವ್ರು ಕೂಡ ಹಚ್ಚಾರ ಹಚ್ಚಿಸ್ಕೋ ಬೆಟ್ಟರ ಬಿಡು ಮನೆಗೆ ಯಾವಾಗಾರ ಯಾಕಾರ ಬಾ ನಾತ್ರ ಹೋಗಿ ನೋಡು ನನ್ನ ಕೈ ಮಾತ್ರ ಬಿಡಲ್ಲ ನೋವು ಹೋಗ್ಬೇಡ ತಡಿಯೋ ಅವ್ರು ಇನ್ನೇನು ಬರ್ತಾರ ತಡಿಯ ನಮಸ್ಕಾರ ರೀ ಅಪ್ಪರ ನಿಮ್ಮ ಕೆಲಸದ ಬಗ್ಗೆ ಮೇಲಧಿಕಾರಿಗಳಿಗೆ ತಿಳಿಸಿದ್ದೇನೆ ನೀನು ಬಡವಳು ಅಂದ ಬಳಿಕ ನನಗೆ ಬಹಳ ತಡೆಗಣಿಸಿದೆ ನಿನಗೆ ನೌಕರಿ ಕೊಡಿಸಬೇಕೆಂದು ಪ್ರಯತ್ನ ಮಾಡುತ್ತೇನೆ ಇನ್ನೊಂದು ಸ್ವಲ್ಪ ದಿವಸ ಕಾಯು. ಮತ್ತೇನು ಈ ವಾರದ ವಿಷಯ? ಅಯ್ಯಯ್ಯ ಊರಾಗ ಅಂತ ಪರಿ ಏನು ಹೊಸ ಸುದ್ದಿ ಇಲ್ಲ ಬಿಡ್ರಿ ನಾನು ಹೇಳಿದವರ ಹಿಂದೆ ಸುತ್ತಾಡ್ತಾರೋ ಅವರು ಮಾತನಾಡೋ ವಿಷಯಗಳನ್ನು ನನ್ನ ಎದುರಿಗೆ ನಾನು ಖಂಡಿತವಾಗಲೂ ನೌಕರಿಯನ್ನು ಕೊಡಿಸುತ್ತೇನೆ. ನಿಮ್ಮ ತಂದೆಯವರನ್ನು ಕರೆದುಕೊಂಡು ಬಂದಿಲ್ಲ ನಮ್ಮ ಅಯ್ಯ ನಮ್ಮ ಅಪ್ಪನ ನನ್ನ ಜೊತೆ ಬಂದಿದ್ದಾರೆ ಆದ್ರೆ ಅವನಿಗೆ ಅರ್ಜೆಂಟ್ ಕೆಲಸ ಇತ್ತಂತ ಹಾಗಾದರೆ ಇನ್ನೊಂದು ಸಲ ಭೇಟಿ ಮಾಡಿ ನಾನು ಬರ್ತೇನೆ. ಆಯ್ತು ಅಪ್ಪರ ನೀ ಹೇಳ್ದಂಗ ನಾನು ಇನ್ನೊಂದ್ಸಲಿ ಕರ್ಕೊಂಡ್ ಬರ್ತೇನ್ರಿ ಮತ್ತ ನನ್ನ ನೌಕರಿ ಕೊಡ್ಸೋದು ಮರಿಬೇಡ್ರಿ ಮತ್ತೆ ನೀವು ಇಲ್ಲಮ್ಮ ನಿನಗೆ ನೌಕರಿಯನ್ನು ಕೊಡಿಸುತ್ತೇನೆ ಆದ್ರ ನಾ ಹೇಳಿದ್ದನ್ನ ಮರೆಯಬೇಡ. ಈ ವಿಷಯವನ್ನು ಯಾರ ಮುಂದೂ ಹೇಳಬೇಡ. ಆಯ್ತು ಬಿಡ್ರಿ ನಾನು ಯಾರ ಮುಂದೆ ಹೇಳಂಗಿಲ್ಲ ಮತ್ತ ಇನ್ನೊಂದ್ಸಲಿ ಯಾವಾಗ ಭೇಟಿ ಹಾಕಿರಿ ಮತ್ತೇನಾದ್ರೂ ವಿಷಯಗಳಿದ್ದರೆ ನಾಳೆ ಭೇಟಿಯಾಗಿ ತಿಳಿಸು ಇಲ್ಲದಿದ್ದರೆ ಬೇಡ ನಾ ಬರ್ತೇನೆ. ಆಯ್ತು ಹೋಗ್ರಿ ಮತ್ತ ನನ್ನ ಕೆಲ್ಸದ ಕಡೆ ಗಮನ ಇರ್ಲಿ ಸ್ವಲ್ಪ ಆಯ್ತು ಬರ್ರಿ. ಮರಿಬಾರ್ದು ಸಾವುಕಾರ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ಕುದುರೆ ಹನುಮಿ ಏ ಹನುಮಿ ಏನ ಅಂದ್ರೆ ಒಟ ನಿಂತೀನಿ ಬಾರ ನಿನಗಾಗಿ ಮಾಡಿಸುತ್ತ ಮಗನ ಈ ಚಿನ್ನ ಸರನ ಎಲ್ಲೈತಿ ತೋರ್ಸ ಇಲ್ಲ ಐತಿ. ತೋರ್ಸ ಬರೀ ಅಲ್ಲೇ ಇಟ್ಕೊಂಡ್ರ ಈ ಚಿನ್ನ ಸರನ್ ತೊಳಿಗೆ ಹಾಕ್ಬಿಟ್ರ ನೀನು ಹಂಗ 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 ಹೆಂಗ್ ಕಳಿಸ್ತೀಯ ಅಂದ್ರ ಆ ರಂಬೆನೆ ಭೂಮಿಗೆ ಇಳಿದು ನನ್ನ ಎದುರಿನಲ್ಲಿ ನರ್ತನ ಮಾಡ್ತಿದೊಳಗೋ ಅನ್ಸತ್ತ ಹಾಕ್ಲೇನ ಯಾರು ಚಿನ್ನ ಸರನ ಈಗ ಶಿವು ಅಲ್ಲ ನನ್ನ ಸಂಬಂಧ ನೀವು ಆ ಚೈನ ಮಾಡಿಸ್ಕೊಂಡ್ ಬಂದಿರ ಮತ್ತೆ ಯಾಕ್ ಬಿಸುಕಲೆ? ಜಲ್ದಿ ಹಾಕ್ರಿ ಮತ್ತ ನನ್ನ ಕೊಳ್ಳಿಗೆ ತಾಳು
ಹಂಗೆ ಹಾಕ್ಲಿಕ್ಕಾಗಲ್ಲ. ಆಗಂಗಿಲ್ಲ. ನನ್ನ ಮಾತು ನಡೆಸಿಕೊಟ್ರೆ ಹಾ. ನನ್ನ ಕೈಯಾರ ಹಾಕ್ತೀನಿ ನಿನಗೆ ನಿಮ್ಮ ಚಿನ್ನ ಸರನ. ಒಂದ್ಯಾಕ ನಿಮ್ಮ ಸಂಬಂಧ ಏನು ಬೇಕಾದ್ರೂ ಮಾಡ್ತೀನಿ, ನೀವೇನು ಹೇಳ್ತೀರಿ ಅದನ್ನೂ ಕೇಳ್ತೀನಿ. ಏನು ಹೇಳ್ರಲ್ಲ ಮತ್ತ ಏನು ಮಾಡ್ಬೇಕು ನಿಮ್ಮ ಸಂಬಂಧ? ಇನ್ನು ಹೋಗಿ ಅಂದ್ರ ಹೋಗದ ಮೇಲೆ ನೀ ಹೋಗಿಬೇಕಲ್ಲ. ಅಲ್ಲ ಸಾಲ ನಮ್ಮನೆ ಇಟ್ಕೊಂಡ ಹಿಂಗ ಮಾಡಕತ್ತಿದಿ, ಇನ್ನೂ ಅದು ನೆಟ್ಟಿಗಿದ್ರು ಇನ್ನೂ ಏನೋ ಮಾಡ್ತೀನಿ ನಾನು ಇವನಂತೀನಿ. ಏನು ಸ್ವಂತ ನನ್ನ ನಿನ್ನ ಮನಸ್ಸು ನೋಡಿ ಬಾಳಿದರೆ ಅದು ಕಡಸು. ನನ್ನ ಹರಿವಿ ಪ್ರೇಮದ ಗೀತೆಯ ಹಾಡೋಣ, ಬಾರೆ ನನ್ನ ಹರಿವಿ ಪ್ರೇಮದ ಗೀತೆಯ ಹಾಡೋಣ.
ಏನನ್ನ ಮದುವೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಲ್ಲಾಗ್ಲಿ. ಏನು ವಿಚಾರ ಮಾಡ್ಕೊಂಡು ನಿನ್ನ ಮನಸ್ಸು ನನ್ನ ಯೌವನ ರೂಪಗಿರಿಯನ್ನೇ ವಿಚಾರ ಮಾಡ್ತಿದ್ದಂಗೆ ಕಾಣ್ತಿದ್ದಲ್ಲ ನಿನ್ನ ಮನಸ್ಸ. ಹಂಗೇನ ಇಲ್ಲ ಬಿಡ್ರಿ, ಯಾಕಂದ್ರ ನಾನು ನಿಮ್ಮನ್ನ ಮದುವೆ ಆಗ್ಬಿಟ್ಟು ಆದ್ರೆ ಏನು ಮಾಡ್ತೀನಿ, ನನ್ನ ಹಣೆ ಬರ್ದಾನೋ ಇಲ್ಲ ಆ ಪಾಂಡುರಂಗ ಗೊತ್ತೈತೆ ನೋಡು. ನನಗೆ ನನಗೆ ಮದುವೆ ಆಗಕ್ಕೆ ಎಷ್ಟು ಹುಡುಗಿಯರು ಸಾಲ ತಿಂತಿದ್ವ ಆದ್ರೆ ಬೇಕಲ್ಲ ಅವ್ರನ್ನ ಬರೀ ಕಣ್ಣೆತ್ತಿ ಯಾಕಂದ್ರೆ ನಿನ್ನನ್ನು ಮದುವೆ ಆಗಿ ನಿನ್ನ ಬಡತನದಿಂದ ಮುಕ್ತವನ್ನಾಗಿ ಮಾಡಕ್ಕಂತ ಮಾಡೀನಿ. ನಾ ಹೇಳ್ತೀನಿ ತಡಿ ಮಗನ, ಅದು ಮುಟ್ಟಿದ್ರ ಜುಮ್ ಅನ್ನಕತ್ತೈತಿ. ಅದನ್ನ ಮುಟ್ಟಿದ್ರೆ ಬ್ಯಾಟ್ರಿ ಚಾರ್ಜ್ ಆಗೋದು ಇಲ್ಲ 6 ತಿಂಗಳು ರಿಚಾರ್ಜ್ ಮಗ ನಿಂದ ಆಕೈತಿ ನಮ್ಮದಾಗಲ್ಲ. ನಿಂದ ಒಂದ ನಾಟಕ ಮತ್ತೆ ಬೆಳಕ್ ಕಡ್ದು ಬೇರೆ ಮಾವು ನನ್ನನ್ನು ಹಿಡ್ಕೊಂಡು ಹೊಡಿತಾರ ಹೋಗ್ಲಿಲ್ಲ ಅಂದ್ರೆ ಚಲೋ ನಮ್ಮ ಮುಂದೆ ಏನ್ ಮಾಡ್ತಿ? ಆದ್ರ ನಮ್ಮ ಅಪ್ಪನ ಮುಂದೆ ಹೇಳ್ಬೇಕಲ್ಲ, ನಮ್ಮ ಅಪ್ಪ ನನಗ ಇದೇಯಾಗಿ ಗಂಟು ಬಿದ್ದಾನವ. ಏನ ನೋಡಿದ್ಮೇಲೆ ನಿಮ್ಮ ಅಪ್ಪ ಹೇಳ್ರೆ ಬೇಡ ಅಂದ್ರೆ ನಾ ಹೇಳ್ದಂಗೆ ಕೇಳು. ನೀ ಹೇಳ್ದಂಗ ಇವತ್ತು ಯಾರಿಗೆ ಹೇಳೋದು ಬೇಡ. ಹಾ ಏನು ಮಾಡ್ಕೊಳಲ್ಲ ನಾನು ಇಬ್ರು ಕೂಡಿ ಓಡೋಗಿ ಸುಖವಾಗಿರೋಣ. ಏನಂದ್ರೆ ಮುಖದ ಮೇಲೆ ಮೀಸಿ ಬಿಟ್ಟಿರಿ, ಓಡೋಗನಂತ ನಾಚಿ ಬರ. ನೀನು ನೋವು ನಿಮ್ಮ ಅಪ್ಪ ಬೇಡ ಅಂದ್ರೆ ಓಡಾಡಿ ಹೋಗೋದು ಏನು ಓಡೋಗೋದು ಬೇಡ. ನೀನು ದಿವಸ ಅಲ್ಲೋ ಸೀರೆ ಐತಲ್ಲ, ರೇಷ್ಮೆ ಸೀರೆ ತಗೊಂಬ, ಬಂಗಾರದ ಬಳಿ ತಗೊಂಬ, ಚೈನಾ ತಗೊಂಬ, ಎಲ್ಲದೂ ತಗೊಂಬ. ನಾವು ಓಡೋಗೋದು ಬೇಡ, ನಾನು ನಿನ್ನ ಮದುವೆ ಆಗ್ತೀನಿ. ಹಂಗಾಗ್ಲಿ ನಾನು ಯಾರಲ್ಲ ಅಂದ್ರೆ ನಾನು ಮದುವೆ ಆಗಿ ಕನ್ಯಾಮಣಿ ಏನಾದ್ರು ಮೇಲೆ ನೀ ಏನು ಕೇಳ್ತಿ ಕೇಳು, ಎಲ್ಲ ತಗೊಂಡು ಕೊಡ್ತಾನೆ. ಎಲ್ಲ ಕೇಳ ಆದ್ರೆ ನನ್ನನ್ನು ಮರ್ಯಾಕೆ ಹೋಗ್ಬೇಡ. ಇಲ್ಲಪ್ಪ, ಯಾಕ ನೀ ನಿನ್ನ ಪ್ರಿಯತಮನ ಮುಂದೆ ಹೇಳಲು ನಾಚಿಕನ ಬಂಗಾರ ನಾಳೆ ನನ್ನನ್ನು ಮದುವೆ ಆಗೋ ಗಂಡು ನೀನ ಅಂದ ಮೇಲೆ ನಿನ್ನ ಮುಂದೆ ನಾಚಿಕೊಂಡು ಹೇಳುವಂಥದ್ದೇನೈತಿ? ಇನ್ನೊಂದ್ಸಲ ಬರ್ಬೇಕಾದ್ರೆ ರೇಷ್ಮೆ ಸೀರೆ, ಬಂಗಾರದ ಬಳಿ, ಚೈನಾ ಎಲ್ಲ ತಗೊಂಬ. ನಮ್ಮ ಅಪ್ಪ ಬೇಡ ಅಂದ್ರು ನಾನು ಇನ್ನ ಮದುವೆ ಆಗ್ತೀನಿ. ಹಂಗಾಗಿ ನೀ ಕೇಳ್ದೆಲ್ಲ ತಗೊಂಡ್ಬರ್ತಾನೆ. ಹಾ, ಮತ್ತೇನ್ರ ಮೊಮ್ಮಸ್ಸಿಗೆ ಮತ್ತೊಂದು ಅಡಿಗೆ ಅಂದ್ರೆ ಬರೀ ಎಬ್ಸದ ಅದಾಗ ಕುಂತಾರೆ ಯಾವ್ದು ದುಡ್ಡು ಎಲ್ಲ ಕೊಟ್ಟೇವೆ ನಾವು ಅಲ್ಲಿ ಸಾಲ ಕೊಟ್ಟು ಅಕ್ಕ ಅಲ್ಲ ಅವ್ರು. ನನ್ನ ಪ್ರೇಮದ ಮಾತು ಮಂದನ ಬಚ್ಚಿಗಿರ್ಬೇಕು. ನನ್ನ ಪ್ರೇಮದ ಮಾತು ಮಂದನ ಬಚ್ಚಿಗಿರ್ಬೇಕು. ಏನ ಹುಡುಗ ಓಯ್, ನೀನು ಬರ್ತೀಯ ಅಂದ್ರ ನನ್ನ ಮನಿ ಬಾಗ್ಲಿ ಅಲ್ಲ, ನನ್ನ ಮನಸ್ಸನ್ನ ನಿನಗೆ ತೆಗೆದಿಡ್ತೀನಿ. ಬರ್ತಿಲ್ಲ ರಾತ್ರಿ ಮರೆಯಂಗಿಲ್ಲ. ಮರ್ಯಾದಲ್ಲ ಹಾ, ಹೊಡ್ಕೊಂಡ್ಬಿಡ್ತಾನೆ. ನಾನು ಹೇಳಿದ್ದೆ ಎಲ್ಲ ತಂದ್ರೆ ಮಾತ್ರ ತಲೆ ಕೆಡಿಸ್ಕೋಬೇಡ ನಾನು ಬರ್ಲ ಅಂದ್ರೆ ನೋಡು. ಟಾಟಾ.